ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಟರ್ಪಲ್ ಗೂಡಿನ ಒಳಗಿರುವ ಧೂಳು. ಈ ರೀತಿ ಟರ್ಪಲ್ಗೆ ಅಂಟಿದ ಧೂಳನ್ನು ಈ ಹಿಡಿಸುಡಿ ಸಹಾಯದಿಂದ ಈ ರೀತಿಯಾಗಿ ತೆಗಿತಾ ಇದ್ದೇನೆ. ಇದು ಹಿಂದಿನ ದಿನ ಸಂಜೆ ಒಮ್ಮೆ ಟರ್ಪಲ್ ಗೂಡಿನ ಒಳಗಡೆ ಎಲ್ಲ ಪೈಪಲ್ಲಿ ನೀರು ಹಿಡಿದು ಒದ್ದೆ ಮಾಡಿಕೊಂಡದ್ದು. ಅದನ್ನು ಹೀಗೆ ಉದ್ದದ ಹಿಡಿಸುಡಿ ಅಂದರೆ ಪೊರಕೆಯಿಂದ ಅದನ್ನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ಮಾರನೇ ದಿನ ಬೆಳಿಗ್ಗೆ ಕ್ಲೀನ್ ಮಾಡಿಕೊಳ್ತಾ ಇದ್ದೇವೆ. ಉದ್ದದ ಹಿಡಿಸುಡಿ ಬೇಕಾಗ್ತದೆ. ಇದು ಅಂಗಡಿಯಿಂದ ತಂದ ಹಿಡಿಸುಡಿ. ಇದು ಆ ಕಟ್ಟಿದ ಹಗ್ಗ ಲೂಸ್ ಆಗ್ತದೆ, ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಳ್ಳಬೇಕಾಗ್ತದೆ. ತುದಿ ಭಾಗದಲ್ಲಿ ಸ್ವಲ್ಪ ಬಿಟ್ಟು ಆಮೇಲೆ ಕಟ್ಟಿದ್ದು ಹಗ್ಗವನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಾಂತಾದರೆ ಈ ಒಳಗಡೆ ಇದ್ದ ಈ ಧೂಳು ಮಳೆಗಾಲದಲ್ಲಿ ಆಗುವಾಗ ಹಾವಸೆ ಹಿಡ್ದಾಗಾಗಿ ಅದರ ಒಳಗಡೆ ಅಡಿಕೆ ಆಗಲಿ ಏನಾದರೂ ಹಾಕಿದರೆ ಒಣಗುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಹಿಡಿಸುಡಿ ತೆಗೆದಾದ ಮೇಲೆ ಈ ರೀತಿಯಾಗಿ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿಕೊಳ್ಳೋದು. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಅದರಲ್ಲಿರುವ ಧೂಳೆಲ್ಲ, ಅಂದರೆ ಕೊಳೆ ಎಷ್ಟಿದ್ದದ್ದು ಕೆಳಗಡೆ ನೀರು ಹಾಕುವಾಗ ಬೀಳ್ತಾ ಇದೆ ಅಂತ ಹೇಳೋದು ಕಾಣ್ಬೋದು ನಿಮಗೆ ಕೂಡ. ಈ ರೀತಿ ಪೈಪಲ್ಲಿ ನೀರು ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ನಾವು ಈ ಟರ್ಪಲ್ ಗೂಡೊಳಗಡೆ ಅಂದರೆ ಸೋಲಾರ್ ಡ್ರೈಯರ್ ಒಳಗಡೆ ಬಟ್ಟೆ ಕೂಡ ಮಳೆಗಾಲದಲ್ಲಿ ಒಣಗಿಸ್ತೇವೆ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈಗ ಕ್ಲೀನ್ ಆಗಿದೆ. ಕೈಗೆಲ್ಲ ಎಂತ ಹಿಡಿಯೋದಿಲ್ಲ, ಕ್ಲೀನ್ ಆಗಿದೆ. ಮಳೆಗಾಲ ಆರಂಭವಾಗುವ ಮೊದಲು ಒಂದು ಸಲ ಈ ಥರ ಕ್ಲೀನ್ ಮಾಡಿಕೊಳ್ಳೋದು ನಾವು. ಈಗ ಸಂಜೆ ತೋರಿಸ್ತಾ ಇದ್ದೇನೆ ಎಷ್ಟು ಕ್ಲೀನಾಗಿದೆ ನೋಡಿ ಒಳಗಡೆ. ನಿಮಗೆ ಸ್ವಲ್ಪ ಸ್ವಲ್ಪ ಕಪ್ಪು ಕಾಣ್ಬೋದು ಮೇಲ್ಬದಿಯಲ್ಲಿ, ಅದು ಹೊರಗಿನ ಭಾಗದ ಹಾವಸೆ. ಅದನ್ನು ಹೇಗೆ ನಾವು ಕ್ಲೀನ್ ಮಾಡಿದ್ದು ಅಂತೇಳಿ ಈಗ ತೋರಿಸ್ತೇವೆ. ಅದು ಹೊರಗಿನ ಬದಿಯಿಂದ ಕ್ಲೀನ್ ಮಾಡೋದು ಅಂದರೆ ಒಂದು ಹರಸಾಹಸವೇ ಅದ ಕೆಲಸ ಅಂತ ಆಗ್ತದೆ. ಅಷ್ಟು ಸುಲಭದಲ್ಲಿ ಕ್ಲೀನ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಎತ್ತರವೂ ಇರ್ತದೆ. ನಾವು ಸ್ಟ್ಯಾಂಡಿನ ಮೇಲೆಲ್ಲ ನಿಂತು ಮಾಡುವಾಗ ಕಾಲಿಗೂ ಗ್ರಿಪ್ ಇರೋದಿಲ್ಲ, ಕೈಗೆ ಬಲ ಬರೋದಿಲ್ಲ. ಮೇಲ್ಬದಿಯಲ್ಲಿ ಮಧ್ಯದಲ್ಲಿ ಕಪ್ಪು ಕಪ್ಪು ಇದೆ ಅಲ್ಲ, ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಅದರಿಂದ ಕೆಳಗಡೆ ಕೂಡ ಇಲ್ಲಿ ಕೂಡ ಅದೇ ರೀತಿ ಕಪ್ಪು ಕಪ್ಪಿತ್ತು. ಅದನ್ನು ಹೇಗೆ ತೆಗೆದದ್ದು ಅಂತ ಹೇಳಿದರೆ ನೋಡಿ, ಈ ಶೇಡ್ ನೆಟ್ಟನ್ನು ಈ ರೀತಿ ನಾವು ನೆಲ ಎಲ್ಲ ಒರೆಸುವ ಮೋಪಿದೆಯಲ್ಲ ಅದಕ್ಕೆ ಸಿಕ್ಕಿಸಿಕೊಂಡು ಈ ರೀತಿಯಾಗಿ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡು ಇದನ್ನು ಈ ರೀತಿ ಸೋಪ್ ನೀರಲ್ಲಿ ಒಂದು ಸಲ ಒಂದು ಬಕೆಟಲ್ಲಿ ಸೋಪ್ ಪೌಡ್ರ್ ಮತ್ತು ನೀರು ಹಾಕಿ ಈ ರೀತಿ ರೆಡಿ ಮಾಡಿಕೊಂಡಿದ್ದೇವೆ. ಇದರಿಂದ ನಂತರ ಹೀಗೆ ಏಣಿ ಅಥವಾ ಸ್ಟ್ಯಾಂಡ್ ಯಾವುದಾದ್ರೂ ಸಹಾಯದಿಂದ ಸ್ವಲ್ಪ ಕಷ್ಟದ ಕೆಲಸ ಆದರೂ ಕೂಡ ಆ ರೀತಿ ಮಾಡಿ ತೊಳ್ಕೊಳ್ಳೋದು. ಇದನ್ನು ಯಾವಾಗ ತೊಳೆದದ್ದು ಅಂತ ಹೇಳಿದರೆ ಅಕ್ಟೋಬರ್ ಸಮಯದಲ್ಲಿ
ಮಳೆ ಬಿಸಿಲು ಬರುವ ಟೈಮಲ್ಲಿ ಹಗಲಲ್ಲಿ ಈ ರೀತಿ ಕ್ಲೀನ್ ಮಾಡಿಕೊಂಡದ್ದು. ಮಳೆ ಬಂದು ಬಿಟ್ಟ ತಕ್ಷಣ ಸ್ವಲ್ಪ ಈ ಹಾವಸ ಎಲ್ಲ ಮೆತ್ತಗಾಗಿರ್ತದೆ, ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡದ್ದು. ಮತ್ತು ನೀರು ಹಾಕಿ ವಾಪಸ್ಸು ತೊಳೆಯೋದು. ಹಾವಸೆಯನ್ನೆಲ್ಲ ತೆಗೆದ ಮೇಲೆ ನೀರು ಹಾಕಿ ತೊಳಿಬೇಕು. ಅದನ್ನು ಅಲ್ಲಿಗೆ ಒಣಗಲಿಕ್ಕೆ ಬಿಡಬಾರ್ದು. ಮಳೆ ಬರಲಿಲ್ಲ ಅಂತಾದರೆ, ಮಳೆ ಬಂದರೆ ಕ್ಲೀನ್ ಆಗ್ತದೆ. ಏಣಿ ಅಥವಾ ಯಾವುದಾದ್ರು ಎತ್ತರದ ಸ್ಟ್ಯಾಂಡಿನ ರೀತಿಯಲ್ಲಿ ಅದಕ್ಕೆ ಹತ್ತಿ ಈ ರೀತಿಯಾಗಿ ತೊಳ್ಕೊಂಡದ್ದು. ಆ ಮಧ್ಯದ ಭಾಗಕ್ಕೆ ನಮಗೆ ಅಷ್ಟು ಕೈಯಲ್ಲಿ ಬಲ ಬರುವುದಿಲ್ಲ ಅಂತ ಆದರೂ ಪ್ರಯತ್ನಪಟ್ಟು ತೊಳೆಯೋದು. ಹೀಗೆ ತೊಳಿಲಿಕ್ಕೆ ಕಷ್ಟ ಅಲ್ಲ. ಹೀಗೆ ಏಣಿಯೆಲ್ಲ ಹತ್ತಿ ಅಂತ ಹೇಳಿದ್ರೆ ಜಾಗ್ರತೆ ಬೇಕು, ಹೀಗೆ ಜಾಗ್ರತೆ ಮಾಡಿಕೊಳ್ಬೇಕು. ರಬ್ಬರಿದ್ದು ಕಟ್ಟಿಕೊಂಡು ಗಟ್ಟಿ ನಿಲ್ತದೆ. ಇದರ ಸೈಡು ನೈಸ್ ಇರ್ತದಲ್ಲ, ಇಲ್ಲಿ ಒಳಗಡೆ ರಾಡ್ ಇರುವ ಕಾರಣ ನೈಸ್ ಇರ್ತದಲ್ಲ, ಅಂದರೆ ಪೈಪಲ್ಲಿ ಒಳಗಡೆ ಕಬ್ಬಿಣದ ಪೈಪಿಗೆ ಈ ಪ್ಲಾಸ್ಟಿಕಲ್ಲಿ ಇಟ್ಟುಕೊಳ್ಳಿ ಜಾರ್ತದೆ. ಅದಕ್ಕೆ ಇವರು ಎಂತ ಮಾಡಿದಂದರೆ ಈ ಅಲ್ಯೂಮಿನಿಯಂ ಏಣಿಗೆ ಟೈರ್ನ ಟ್ಯೂಬನ್ನು ಈ ರೀತಿಯಾಗಿ ಸುಂದಿಕೊಂಡು ಗ್ರಿಪ್ಪಿಗೆ ಇಟ್ಟುಕೊಂಡದ್ದು. ಇಲ್ಲಾಂತಾದರೆ ಅದು ಜಾರ್ತದೆ. ಪ್ಲಾಸ್ಟಿಕಲ್ಲಿ ಜಾರುವುದಿಲ್ಲ ಈಗ ಕಟ್ಟಿ. ಸ್ವಲ್ಪ ಜಾಗ್ರತೆಯಲ್ಲಿ ಹತ್ತಿಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕಲ್ವಾ? ಹೌದು ಹೌದು. ಆಗಾಗ ಸೋಪ್ ನೀರಿಗೆ ಅದ್ದಿಕೊಳ್ಬೇಕು ಈಗ. ಹೌದು. ಇದು ಅಕ್ಟೋಬರಲ್ಲಿ ನಾವು ಹೇಗೆ ಮಾಡಿದ್ದು ಅಂತ ಹೇಳೋದನ್ನು ಈಗ ತೋರಿಸಿದ್ದಷ್ಟೇ. ಒಂದೇ ದಿವಸ ಎಲ್ಲ ಕೆಲಸ ಮಾಡಲಿಕ್ಕೆ ಕಷ್ಟ. ಇದೆಲ್ಲ ಪೂರ್ತಿ ಇದನ್ನು ಸ್ವಲ್ಪ ಸ್ವಲ್ಪವೇ ಮಾಡಿಕೊಳ್ಬೇಕಾಗ್ತದೆ. ಈ ಹಾವಸ ಇದ್ದರೆ ಇದರ ಒಳಗಡೆ ನಾವು ಎಂತ ಒಣಗಲಿಕ್ಕೆ ಹಾಕಿದರೂ ಕೂಡ ಒಣಗುದೊಂದು ಲೇಟಾಗಿಯೇ ಒಣಗುದು. ಮತ್ತೆ ಅದು ಮಳೆಗಾಲದಂತೂ ಬಿಸಿಲಿರೋದು ಕಷ್ಟ. ಮಧ್ಯಭಾಗ ಎತ್ತರ ಇರುವ ಕಾರಣ ತೊಳಿಲಿಕ್ಕೆ ಕಷ್ಟ ಆಗಿತ್ತು ಆ ಟೈಮಲ್ಲಿ ಕೂಡ. ಈಗಲೂ ಕೂಡ ಅಷ್ಟೇ ಕಷ್ಟ ಆಗ್ತದೆ. ಅದನ್ನು ಹೇಗೆ ನಾವು ಆ ಟೈಮಲ್ಲಿ ತೊಳೆದದ್ದು ಅಂತ ಹೇಳೋದನ್ನು ತೋರಿಸಲಿಕ್ಕೋಸ್ಕರ ಈಗ ಅಲ್ಲಿ ತೊಳಿತಾ ಇದ್ದಾರೆ. ನೋಡಿ, ಇದು 3 ರೀತಿಯ ಪೊರಕೆ, ಅಂದರೆ ಹಿಡಿಸುಡಿ ಅಂತ ಹೇಳ್ತೇವೆ ನಾವು. ಇದು ಸೋಗೆಯದ್ದು, ಅಂದರೆ ಅಡಿಕೆ ಮರದ ಸೋಗೆಯ ಕಡ್ಡಿದು. ಇದು ಮಡಲ ಕಡ್ಡಿದು, ಅಂದರೆ ತೆಂಗಿನ ಮರದ ಮಡಲಿನ ಕಡ್ಡಿ. ಅದು ಒಲಿ ಅಂತ ಹೇಳಿದರೆ ನಮಗೆ ಎಂತ ಅಂತ ಯಾವುದ್ರ ಅಂತ ಪರ್ಟಿಕ್ಯುಲರ್ ಅರ್ಥ ಆಗಲಿಲ್ಲ. ಅಂಗಡಿಯಿಂದ ತಗೊಂಡಂದದ್ದು ನಾನು. ಇದರಿಂದ ನಾವು ಟರ್ಪಲ್ಗೂಡು ತೊಳೆದದ್ದು. ಹೇಗೆ ಅಂತ ಹೇಳಿದರೆ ಇದರ ತುದಿಗೆ ಒಂದಿಷ್ಟು ತುದಿ ಭಾಗ ಬಿಟ್ಟು ಅದಕ್ಕೊಂದು ಹೀಗೆ ಕಟ್ಟಾಕಿಕೊಂಡದ್ದು. ಇದು ಬಿಚ್ಚುತ್ತದೆ ಆಗಾಗ ಅಲ್ಲಿ ಗುಡಿಸಿಕೊಂಡಿರುವಾಗ. ಈ ರೀತಿ ಮಾಡಿ ತೊಳಿಲಿಕ್ಕೆ ಸುಲಭ ಆಯಿತು ಅದನ್ನು. ಕೆಲವೊಂದು ಸಲ ಇದನ್ನು ಉಪಯೋಗಿಸ್ಕೊಂಡಿದ್ದೇನೆ. ಇಲ್ಲಿಗೆ ಅದೇ ರೀತಿ ಹಗ್ಗ ಕಟ್ಟಿ ಇದನ್ನು ಉಪಯೋಗಿಸಿಕೊಂಡಿದ್ದೇನೆ ತೊಳೆಯುವಾಗ. ಇದು ಗಿಡ್ಡ ಆಗ್ತದೆ, ಸಾಕಾಗುವುದಿಲ್ಲ, ಮೇಲೆ ತನಕ ಸಿಗುವುದಿಲ್ಲ. ಸೈಡು ತೊಳಿಲಿಕ್ಕೆ ಇದನ್ನು ಉಪಯೋಗಿಸಿದ್ದು ನಾವು. ಸೈಡ್ ತೊಳೆಯುವಾಗ ಅಡಿಕೆ ಮರದ ಸೋಗೆಯ ಹಿಡಿಸುಡಿಯನ್ನು ಉಪಯೋಗಿಸಿಕೊಂಡದ್ದು. ಮೇಲೆ ತೊಳೆಯುವಾಗ ತೆಂಗಿನ ಮರದ್ದು ಮತ್ತು ಒಲ್ಲಿ ಅಂತ ಹೇಳಿದ ಆ ಹಿಡಿಸುಡಿಯನ್ನು ಉಪಯೋಗಿಸಿಕೊಂಡದ್ದು. ಇದೆರಡು ಟಾಪು ತೊಳೆಯುವಾಗ.
ಇದು ಸೈಡಿಗೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.